ಆಕಾಶವಾಣಿ ಚಿಂತನ ಡಾಕ್ಟರ್ ಯು.ಎಂ. ರವಿ ಅವರಿಂದ. ಆದಿವಾಸಿಗಳು ಹಾಗೂ ಅರಣ್ಯ ಅವಲಂಬಿತರು ತಮ್ಮ ಬದುಕಿಗೆ ಆಸರೆಯಾಗಿರುವ ಕಾಡನ್ನು ಬರಿದು ಮಾಡದೆ ತಮ್ಮಂತೆಯೇ ಕಾಡು ಇರಬೇಕೆಂಬ ಸತ್ಯವನ್ನ ಅರಿತು ದೈವತ್ವದ ಹೆಸರಿನಲ್ಲಿ ಮರ, ಗಿಡ, ಪ್ರಾಣಿ, ಪಕ್ಷಿಗಳನ್ನು ದೇವರೆಂದು ತಮ್ಮ ಬಂಧುಗಳೆಂದು ಭಾವಿಸಿ ಸಂರಕ್ಷಿಸುತ್ತಾ ಬಂದಿರುವುದನ್ನು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದ ದಾಖಲೆಗಳಲ್ಲಿ ಕಾಣಬಹುದು. ಇವರ ದೈವದ ನೆಲೆಗಳು ದೇವರ ಕಾಡು ಅಥವಾ ದೈವ ಬನಗಳಾಗಿ ಸಂರಕ್ಷಿತವಾಗಿವೆ. ಆದಿವಾಸಿಗಳು ತಮ್ಮ ಬದುಕನ್ನು ನಡೆಸುತ್ತಿರುವ ಕಾಡಿನ ನದಿ, ಹಳ್ಳ, ಮರ, ಬಂಡೆ, ಬೆಟ್ಟ ಇವುಗಳೇ ಇವರಿಗೆ ದೇವತೆಗಳು, ಪೂಜಾ ಸ್ಥಳಗಳು. ಆಹಾರ ಸಂಗ್ರಹಕ್ಕಾಗಿ ಗುಂಪಾಗಿ ಸಂಚರಿಸುವುದು ಈ ಸಮುದಾಯದ ಮುಖ್ಯ ಗುಣ. ಸಂಗ್ರಹಿಸಿದ ಆಹಾರವನ್ನು ಹಂಚಿ ತಿನ್ನಲು ಅಥವಾ ಪಾಲು ಮಾಡಲು ಸೇರುತ್ತಿದ್ದ ಸ್ಥಳದಲ್ಲೇ ಕಲ್ಲನ್ನು ಇಟ್ಟು ಪೂಜಿಸಿ ಮೊದಲು ಪಾಲನ್ನು ಕಲ್ಲಿಗೆ ಅರ್ಪಿಸುತ್ತಿದ್ದರು. ಆ ಸ್ಥಳಗಳು ಪೂಜಿಸಿದ ಕಲ್ಲು, ಕಲ್ಲನ್ನು ಇಟ್ಟಿದ ಮರ, ಮರದ ಬೊಡ್ಡೆ ಅವೇ ದೇವರಾದವು. ನಂತರದ ದಿನಗಳಲ್ಲಿ ಈ ದೇವರನ್ನು ಆರಾಧಿಸಿಯೇ ಬೇಟೆಯಾಡುತ್ತಿದ್ದರು. ಹಾಗೆಯೇ ಪ್ರತಿ ವರ್ಷ ಈ ದೇವರಿಗೆ ಪೂಜೆ ಮಾಡುವ ಪರಂಪರೆ ಆರಂಭವಾಯಿತು. ನಂತರ ಸುತ್ತಲಿನ ಮರ ಗಿಡಗಳನ್ನು ರಕ್ಷಿಸಿದರು. ಎಲ್ಲರ ಮನೆಗಳಲ್ಲೂ ದೇವರ ಮನೆ, ಎಲ್ಲ ಊರಿನಲ್ಲೂ ದೇವಸ್ಥಾನಗಳು ಇರುವಂತೆ ಎಲ್ಲ ಆದಿವಾಸಿಗಳ ಕಾಡಿನಲ್ಲೂ ದೇವರ ಕಾಡುಗಳಿವೆ. ಆದಿವಾಸಿಗಳು ತಮ್ಮ ಕೃಷಿ ಪದ್ಧತಿಯಲ್ಲಿ ಕಾಡುಗಳನ್ನು ಕಡಿದು ಸುಟ್ಟು ಕೃಷಿ ಮಾಡುತ್ತಿದ್ದರು. ನಂತರದಲ್ಲಿ ಮತ್ತೆ ಬೇರೆ ಸ್ಥಳಕ್ಕೆ ಹೋಗಿ ಮತ್ತದೇ ಕೆಲಸಗಳನ್ನು ಪುನರಾವರ್ತನೆ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಆದಿವಾಸಿಗಳಿಗೆ ಕಾಡನ್ನು ಹೀಗೆ ಕಡಿಯುತ್ತಾ ಹೋದರೆ ಮುಂದಿನ ತಲೆಮಾರುಗಳಿಗೆ ಕಾಡೇ ಉಳಿಯುವುದಿಲ್ಲ ಎಂಬ ಅರಿವಾಗಿ ಒಂದಷ್ಟು ಕಾಡನ್ನು ದೇವರ ಸ್ವರೂಪ ಕೊಡಲು ಆರಂಭಿಸಿದರು. ಇದರ ಪರಿಣಾಮವೇ ದೇವರ ಕಾಡು ಇಂದು ಉಳಿದಿರುವುದು. ದೇವರ ಕಾಡಿನಲ್ಲಿರುವಂತಹ ದೇವತೆಗಳ ಭಯದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆ ಕಾಡುಗಳ ಸಂರಕ್ಷಣೆಯ ಬಗ್ಗೆ ಒಂದಷ್ಟು ಜಾಗೃತಿ ಉಂಟಾಗಿ ಇಂದಿನ ತಲೆಮಾರಿಗೂ ಇವು ಉಳಿದು ಬಂದಿವೆ. ಈ ಕಾಡುಗಳಲ್ಲಿ ದೇವರ ಭಯ ಇರುವುದರಿಂದ ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹ ಮಾಡಿದರು ಸಹ ಅಲ್ಲಿರುವ ಪ್ರಾಣಿ, ಸಸ್ಯ ಸಂಕುಲಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಂಗ್ರಹಿಸುವ ಪರಂಪರೆ ಇಂದಿಗೂ ಬೆಳೆದು ಬಂದಿದೆ. ಆ ಸಸ್ಯಗಳನ್ನು ವಿನಾಶ ಮಾಡಬಾರದು, ಹಾಗೇನಾದರೂ ಮಾಡಿದರೆ ನಮಗೆ ಅನಾಹುತಗಳು ಸಂಭವಿಸುತ್ತವೆ ಎಂಬ ಭಯದಿಂದ ಸಂರಕ್ಷಿಸಿದರು. ಪಶ್ಚಿಮ ಘಟ್ಟಗಳ ಅರಣ್ಯಗಳಾದ ನಾಗರಹೊಳೆ, ಬಂಡೀಪುರ, ಸಿರಸಿ, ಕೊಡಗಿನ ಗ್ರಾಮವಾಸಿಗಳು, ಆದಿವಾಸಿಗಳು ತಮಗೆ ಅರಿವಿಲ್ಲದೆ ದೈವದ ಕಲ್ಪನೆಯಲ್ಲಿ ಪರಿಸರ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಕಾಡನ್ನು ಅಜ್ಜಯ್ಯನ ಕಾಡು ಅಂದರೆ ಹಿರಿಯನ ವಾಸಸ್ಥಾನ ಎಂದು, ನಮ್ಮ ತವರು ಮನೆ ಎಂದು ಭಾವಿಸುತ್ತಾರೆ. ವಾಸದ ಕಾಡು ಅಂದರೆ ಜೀವನಕ್ಕಾಗಿ ಕಿರು ಸಂಪನ್ಮೂಲ ಸಂಗ್ರಹಿಸುತ್ತಿದ್ದ ಸ್ಥಳ ಹಾಗೂ ದೇವರ ಕಾಡುಗಳೆಂದು ಒಟ್ಟಾರೆ ಪ್ರದೇಶ ತಮ್ಮ ಜನ್ಮಸ್ಥಾನ ಅಂದರೆ ತಮ್ಮ ಅಜ್ಜಯ್ಯನ ಕಾಡು. ಇಂತಹ ಜನ್ಮವನ್ನು ಪ್ರಾಚೀನ ಕಾಲದಿಂದಲೂ ಅನುಭವಿಸಿ ಬಂದಿರುವ ಆದಿವಾಸಿಗಳ ಸುದೀರ್ಘ ಬದುಕಿನ ದೊಡ್ಡ ಇತಿಹಾಸವನ್ನೇ ನಮ್ಮ ಕಣ್ಣ ಮುಂದೆ ತೆರೆದಿಡುತ್ತದೆ. ಅಜ್ಜಯ್ಯನ ಕಾಡು ಬರೀ ಕಾಡಲ್ಲ, ಬದುಕಿನ ಜೀವಸೆಲೆ. ಆ ಕಾಡೇ ದೇವರ ಕಾಡು. ಇದನ್ನು ಸೂಕ್ಷ್ಮ ಜೀವಿಗಳ ಕಾಡೆಂದು ಭಾವಿಸಲಾಗುತ್ತದೆ. ಇಂತಹ ಪ್ರದೇಶದಲ್ಲಿ ಪ್ರಾಣಿಗಳ ಗಡಿ ಗೆರೆಗಳಿಗೆ ತೊಂದರೆ ಕೊಡುವುದಿಲ್ಲ. ಇಲ್ಲಿ ಕೆಲವು ನೈತಿಕ ನಿಯಮಗಳ ಸ್ವಯಂ ಪರಿಪಾಲನೆ ಗ್ರಾಮೀಣರಿಗೆ ಉಂಟು. ಈ ಕಾಡುಗಳು ಗ್ರಾಮದ ನಡುವೆ ಅಥವಾ ನೆರೆಯಲ್ಲಿರುತ್ತವೆ. ದೇವರ ಕೆರೆ ಅಥವಾ ತೊರೆ ಹಾಗೂ ಗದ್ದೆಗಳನ್ನು ತಮ್ಮ ಸನಿಹದಲ್ಲಿ ಇವು ಹೊಂದಿರುತ್ತವೆ. ಎತ್ತರದ ದೇವನೆಲೆ ಇರುವ ಕಾಡು ಇರುತ್ತದೆ. ಕೊಡಗಿನಲ್ಲಿ ಪ್ರತಿ ಗ್ರಾಮದಲ್ಲೂ ಈ ಥರದ ಕಾಡುಗಳನ್ನು ಸಂರಕ್ಷಣೆ ಮಾಡುತ್ತಾ ಬಂದಿದ್ದಾರೆ. ಆದಿವಾಸಿಗಳು ಇಡೀ ಕಾಡನ್ನೇ ದೈವವೆಂದು, ಆಹಾರವೆಂದು ಭಾವಿಸುತ್ತಾರೆ. ಕಾಡು ತಮಗೆ ಬದುಕಿಗಾಗಿ ಕಂಡಿದ್ದೇ ಎನ್ನುತ್ತಾರೆ. ಆದಿವಾಸಿಗಳ ಮಹಿಳೆ ಜಾಜಿ ಹೇಳುವಂತೆ, ತಲೆತಲಾಂತರದಿಂದಲೂ ನಮಗೆ ಕಾಡೇ ಜೀವ, ಕಾಡು ನಮ್ಮ ಉಸಿರು, ಅದೇ ತಂದೆ, ಅದೇ ತಾಯಿ, ಕಾಡು ಕೊಟ್ಟಿದ್ದನ್ನು ತಿಂದು ಬದುಕಿದವರು. ನಾವು ಎಂದೆಂದಿಗೂ ಕಾಡನ್ನು ಕಿತ್ತು ತಿಂದವರಲ್ಲ. ಕಾಡು ನಮ್ಮನ್ನು ತಾಯಿಯಂತೆ ಕಾಪಾಡಿದೆ. ನಾವು ಕಾಡನ್ನು ತಾಯಿಯಂತೆ ಕಾಪಾಡಿದೆವು. ನಾವು ಕಾಡನ್ನು ಮಗುವಿನಂತೆ ನೋಡಿಕೊಂಡಿದ್ದೇವೆ. ಇಲ್ಲಿ ಕಾಡು ತಾಯಿಯೋ ಅಥವಾ ನಾವು ತಾಯಿಯೋ ಎನ್ನುವುದು ಗೊತ್ತಿಲ್ಲ. ಆದರೆ ಕಾಡಿಗೆ ನೋವಾದರೆ ನಮಗೂ ನೋವಾಗುತ್ತಿತ್ತು. ಕಾಡು ನಲಿಯುತ್ತಿದ್ದರೆ ನಾವು ನಲಿಯುತ್ತಿದ್ದೆವು. ಕಾಡಿನ ಸಕಲ ಪ್ರಾಣಿಗಳಂತೆ ನಾವು ಒಂದು ಜಾತಿಯ ಪ್ರಾಣಿಗಳು. ಕಾಡು ನಮ್ಮನ್ನು ಬದುಕಿಸಿದೆ. ನಾವು ಕಾಡಿನ ಋಣದಲ್ಲಿ ಬಾಳಿದವರು. ಆ ಋಣವನ್ನ ಎಂದೂ ತೀರಿಸಲು ಸಾಧ್ಯವಿಲ್ಲ. ಕಾಡು ನೋವುಂಡರೆ ನಮ್ಮ ಬದುಕಿಲ್ಲ ಎಂದುಕೊಂಡವರು. ಹಸಿದಾಗ ಊಟ, ನಿದ್ದೆ ಬಂದಾಗ ನಿದ್ದೆ ಕಾಡಿನ ಗುಣ. ಕಾಡು ಯಾರಿಗೂ ಮೋಸ ಮಾಡುವುದಿಲ್ಲ. ಕಾಡಿನ ನಿಯಮಗಳು ಮನುಷ್ಯ ಮಾಡಿದ್ದಲ್ಲ, ಪ್ರಕೃತಿ ಮಾಡಿದ್ದು. ಈ ಸಮಾನತೆ ಇದೆ. ಎಲ್ಲರನ್ನೂ ಸಲಹುವಳು ಕಾಡವ್ವ. ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎನ್ನುವುದರ ಆಂಗ್ಲ ರೂಪ ಇಂಟೆಂಜಿಬಲ್ ಕಲ್ಚರಲ್ ಹೆರಿಟೇಜ್ ಎಂದರೆ ಯುನೆಸ್ಕೋ ಒಂದು ಸ್ಥಳದ ಸಾಂಸ್ಕೃತಿಕ ಪರಂಪರೆಯ ಭಾಗವೆಂದು ಪರಿಗಣಿಸುವ ಅಭ್ಯಾಸ, ಪ್ರಾತಿನಿಧ್ಯ, ಅಭಿವ್ಯಕ್ತಿ, ಜ್ಞಾನ ಅಥವಾ ಕೌಶಲ್ಯ
ಮೂರ್ತ ಪರಂಪರೆಯಾದ ಕಟ್ಟಡಗಳು, ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು ಮತ್ತು ಕಲಾಕೃತಿಗಳು ಸಾಂಸ್ಕೃತಿಕ ಆಸ್ತಿಯಾಗಿರುವಂತೆ ಭೌತಿಕ ರೂಪದಲ್ಲಿರದ ಆದರೆ ಜನರ ಪ್ರಜ್ಞೆಯಲ್ಲಿ ಮತ್ತು ಅಭ್ಯಾಸಗಳಲ್ಲಿರುವ ಸಾಂಸ್ಕೃತಿಕ ಜ್ಞಾನ, ಕೌಶಲ್ಯಗಳು, ಸಂಪ್ರದಾಯಗಳು ಮತ್ತು ಅಭಿವ್ಯಕ್ತಿಗಳು. ಅಮೂರ್ತ ಪರಂಪರೆಯು ಜಾನಪದ ಪದ್ಧತಿಗಳು, ನಂಬಿಕೆಗಳು, ಸಂಪ್ರದಾಯಗಳು, ಜ್ಞಾನ ಮತ್ತು ಭಾಷೆಯಂತಹ ಭೌತಿಕವಲ್ಲದ ಬೌದ್ಧಿಕ ಸಂಪತ್ತನ್ನು ಒಳಗೊಂಡಿದೆ. ಆದರೆ ಜಾನಪದ ಕಥೆಗಳು, ಹಬ್ಬಗಳು, ಸಂಗೀತ, ನೃತ್ಯಗಳು, ಕಲಾಕೃತಿಗಳು, ಕರಕುಶಲ ಕಲೆಗಳು, ಹಳ್ಳಿಗರ ಮತ್ತು ಆದಿವಾಸಿಗಳ ವಿಶೇಷ ಜ್ಞಾನ ಶಿಸ್ತುಗಳಾದ ಆಹಾರ ತಯಾರಿಕೆ, ಚಿತ್ತಾರಕಲೆ, ಮೌಖಿಕ ಸಂಪ್ರದಾಯಗಳು, ಹಬ್ಬಗಳು, ಸಂಗೀತ, ಕರಕುಶಲ ಕಲೆಗಳು ಇತ್ಯಾದಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗಗಳಾಗಿವೆ. ಅಂದರೆ ಸಮುದಾಯ ಆಧಾರಿತವಾಗಿದ್ದು ಪರಂಪರೆಯು ಗುಂಪುಗಳು ಅಥವಾ ವ್ಯಕ್ತಿಗಳಿಂದ ಗುರುತಿಸಲ್ಪಟ್ಟಾಗ ಮಾತ್ರ ಅಮೂರ್ತ ಪರಂಪರೆಯಾಗಲು ಸಾಧ್ಯ. ಈ ಜ್ಞಾನ ಮತ್ತು ಕೌಶಲ್ಯಗಳು ತಲೆಮಾರುಗಳಿಂದ ಹರಡುತ್ತವೆ. ಕಾಲಾನಂತರದಲ್ಲಿ ಇದು ಬದಲಾಗುತ್ತಾ ಹೋಗುತ್ತದೆ. ಆದರೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳದೆ ಭೌತಿಕ ರೂಪದಲ್ಲಿರದೆ ಇದು ಕಟ್ಟಡಗಳು, ಸ್ಮಾರಕಗಳಂತಹ ಭೌತಿಕ ವಸ್ತುಗಳಲ್ಲ, ಆದರೆ ಬೌದ್ಧಿಕ ಮತ್ತು ಪ್ರಾಯೋಗಿಕ ಜ್ಞಾನವಾಗಿದೆ. ಹಾಡು, ಸಂಗೀತ, ನೃತ್ಯ, ನಾಟಕ, ಕೌಶಲ್ಯಗಳು, ಪಾಕಪದ್ಧತಿ, ಕ್ರೀಡೆ, ಕರಕುಶಲ ವಸ್ತುಗಳು ಮತ್ತು ಉತ್ಸವಗಳು ಸೇರಿದಂತೆ ಸಂಸ್ಕೃತಿಯ ಹಲವು ಭಾಗಗಳು ಅಮೂರ್ತವಾಗಿವೆ. ಇವು ಸಂಸ್ಕೃತಿಯ ರೂಪಗಳಾಗಿವೆ. ಇವುಗಳನ್ನು ರೆಕಾರ್ಡ್ ಮಾಡಬಹುದು, ಆದರೆ ವಸ್ತು ಸಂಗ್ರಹಾಲಯದಲ್ಲಿರುವಂತೆ ಭೌತಿಕ ರೂಪದಲ್ಲಿ ಮುಟ್ಟಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕೆ ಅಭಿವ್ಯಕ್ತಿ ನೀಡುವ ವಾಹಕದ ಮೂಲಕ ಮಾತ್ರ ಅನುಭವಿಸಬಹುದು. ಅಂತಹ ಸಾಂಸ್ಕೃತಿಕ ವಾಹಕಗಳನ್ನು ರಾಷ್ಟ್ರಸಂಘ ಮಾನವ ನಿಧಿಗಳು ಎಂದು ಕರೆಯಲಾಗುತ್ತದೆ. ಭಾಷೆಗಳ ರಕ್ಷಣೆ ಅತಿದೊಡ್ಡ ಮತ್ತು ಪ್ರಮುಖವಾದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಜಪಾನ್ 1950ರ ಸಾಂಸ್ಕೃತಿಕ ಆಸ್ತಿಗಳ ರಕ್ಷಣೆಗಾಗಿ ಕಾನೂನಿನೊಂದಿಗೆ ಅಮೂರ್ತ ಮತ್ತು ಸ್ಪಷ್ಟ ಸಂಸ್ಕೃತಿಯನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಶಾಸನವನ್ನು ಪರಿಚಯಿಸಿದ ಮೊದಲನೇ ದೇಶ. 2003ರ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ನಡೆದ ಸಮಾವೇಶದ ಪ್ರಕಾರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂದರೆ ICH ಅಥವಾ ಜೀವಂತ ಪರಂಪರೆ ಮಾನವೀಯತೆಯ ಸಾಂಸ್ಕೃತಿಕ ವೈವಿಧ್ಯತೆಯ ಮುಖ್ಯ ಮೂಲವಾಗಿದೆ ಮತ್ತು ಅದರ ನಿರ್ವಹಣೆಯೂ ನಿರಂತರ ಸೃಜನಶೀಲತೆಗೆ ಖಾತರಿಯಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಹರಡುವ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಸಮುದಾಯಗಳು ಮತ್ತು ಗುಂಪುಗಳು ತಮ್ಮ ಪರಿಸರ, ಪ್ರಕೃತಿ ಮತ್ತು ಅವರ ಇತಿಹಾಸದೊಂದಿಗಿನ ಪರಸ್ಪರ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಿರಂತರವಾಗಿ ಮರುಸೃಷ್ಟಿಯಾಗುತ್ತದೆ. ಅವರಿಗೆ ಗುರುತು ಮತ್ತು ನಿರಂತರತೆಯ ಪ್ರಜ್ಞೆಯನ್ನು ಒದಗಿಸುತ್ತದೆ. ಹೀಗಾಗಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಾನವ ಸೃಜನಶೀಲತೆಗೆ ಗೌರವವನ್ನು ಉತ್ತೇಜಿಸುತ್ತದೆ. ಭಾರತದಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಗುರುತಿಸಿದ 67 ಕಲಾ ಪ್ರಕಾರಗಳು ಮತ್ತು ಆಚರಣೆಗಳಿವೆ. ಅದರಲ್ಲಿ ಕರ್ನಾಟಕದ 2 ಮೌಖಿಕ ಪರಂಪರೆಯ ಪೋಷಣೆಯ ಕೇಂದ್ರಗಳು ಇರುವುದು ವಿಶೇಷ. ಮೊದಲ ಬಾರಿಗೆ 2024 ಜೂನ್ ತಿಂಗಳಲ್ಲಿ ಈ ಪಟ್ಟಿಗೆ ಕರ್ನಾಟಕ ಜಾನಪದ ಪರಿಷತ್ತು, ಜಾನಪದ ಲೋಕ ಮತ್ತು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಸೇರಿರುವುದರೊಂದಿಗೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ವಿಶ್ವಮಟ್ಟದಲ್ಲಿ ಹೆಸರುಗಳಿಸಿವೆ. ಈ ಎರಡೂ ಸಂಸ್ಥೆಗಳು ತಮ್ಮ ಕಲಾ ಪರಂಪರೆಯನ್ನು ಸಂರಕ್ಷಿಸುವ, ಪೋಷಿಸುವ ಮಹತ್ತರ ಕೆಲಸಕ್ಕೆ ಯುನೆಸ್ಕೋ ಪಟ್ಟಿಯಲ್ಲಿ ದಾಖಲಾಗಿ ಎನ್ನುವುದು ಕನ್ನಡಿಗರ ಹೆಮ್ಮೆ. ಜಾನಪದ ಲೋಕ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುವ ಪ್ರಮುಖ ವಸ್ತು ಸಂಗ್ರಹಾಲಯ. ಅನೌಪಚಾರಿಕವಾಗಿ ಜೀವಂತ ರಾಷ್ಟ್ರೀಯ ಸಂಪತ್ತು ಎಂದು ಸಹ ಇದನ್ನು ಕರೆಯಲಾಗುತ್ತದೆ. ಇದನ್ನು ಸಂರಕ್ಷಿಸಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರದಾಗಿದೆ. ಈ ದಿನ ವರ್ಧಮಾನ ಮಹಾವೀರ ಜನಿಸಿದ ಸುದಿನ. ಜೈನರಿಗೆ ಪವಿತ್ರವಾದ ದಿನ. ಮಹಾವೀರ ಜೈನ ಧರ್ಮದ ಸ್ಥಾಪಕ ಮತ್ತು ಪ್ರವಾದಿ. ಮಹಾವೀರ ಜಗತ್ತಿನ ಮೊದಲ ಅಹಿಂಸಾವಾದಿ. ಗೌತಮ ಬುದ್ಧನಂತೆ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಆಸ್ಥೇಯ ಮತ್ತು ಕರ್ಮ ಸಿದ್ಧಾಂತದಂತಹ ಮೂಲ ತತ್ವಗಳ ಕಾರಣದಿಂದಾಗಿ ಜಗತ್ತಿಗೆ ಪರಿಚಯ. ಜೈನ ಧರ್ಮದ 24ನೇ ತೀರ್ಥಂಕರ. ಮಹಾವೀರನೇ ಜೈನ ಧರ್ಮದ ಶ್ರೇಷ್ಠ ಜಿನ ಅಂದರೆ ಜ್ಞಾನಿ ಮತ್ತು ಧರ್ಮ ಪ್ರವರ್ತಕ. ಸಮಾಜ ಅವನತಿಯತ್ತ ಸಾಗಿದಾಗ ಧರ್ಮ ಪರಿಪಾಲಕರು, ಸಮಾಜ ಸುಧಾರಕರು ಹುಟ್ಟುತ್ತಾರೆ ಎನ್ನುವುದು ಭಾರತೀಯ ಸಮಾಜದ ಆದರ್ಶ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ 2 ಮಹನೀಯರು ಭಾರತೀಯ ನೆಲದಲ್ಲಿ ಜನಿಸಿ ಪ್ರಾಚೀನ ವೈದಿಕ ಧರ್ಮದ ಕಟ್ಟುಪಾಡು, ನಂಬಿಕೆ ಮತ್ತು ಆಚರಣೆಗಳನ್ನು ವಿರೋಧಿಸಿ ಜನರಲ್ಲಿ ಹೊಸ ಚಿಂತನೆಗೆ ದಾರಿ ಮಾಡಿಕೊಟ್ಟರು. ಅವರೇ ಮಹಾವೀರ ಮತ್ತು ಬುದ್ಧರಂತಹ ಹೊಸ ಚಿಂತಕರು. ಸರಳ ಜೀವನ ಶೈಲಿಯನ್ನು ಬೋಧಿಸಿ ಜನಸಾಮಾನ್ಯರನ್ನು ತಮ್ಮೆಡೆಗೆ ಸೆಳೆದರು.
ಯಜ್ಞಗಳ ಬದಲಾಗಿ ಪ್ರೇಮದಿಂದ, ಪ್ರೀತಿಯಿಂದ, ಅಹಿಂಸೆಯ ತತ್ವದೊಂದಿಗೆ ಆಕರ್ಷಿತರಾದರು. ವರ್ಧಮಾನ ಮಹಾವೀರ ಜೈನ ಧರ್ಮದ ಐತಿಹಾಸಿಕ ವ್ಯಕ್ತಿ. ರಾಜನಾದ ಸಿದ್ಧಾರ್ಥ, ತಾಯಿ ವೈಶಾಲಿಯ ರಾಜನ ಸಹೋದರಿಯಾದ ತ್ರಿಶಲಾದೇವಿ ಆದರ್ಶ ದಂಪತಿಗಳಿಗೆ ವೈಶಾಲಿ ಬಳಿಯ ಕುಂದಗ್ರಾಮದಲ್ಲಿ ವರ್ಧಮಾನ ಜನಿಸಿದನು. ಕಲ್ಪಸೂತ್ರವು ಹೇಳುವಂತೆ ತನ್ನ ಮಗನ ಜನ್ಮ ಸಂದರ್ಭವನ್ನು ಆಚರಿಸಲು ತಂದೆ ಸಿದ್ಧಾರ್ಥನು ಕುಂದಗ್ರಾಮದಲ್ಲಿ ಜನರಿಗಾಗಿ ಅನೇಕ ಸ್ನೇಹಪರವಾದ ಕಾರ್ಯಕ್ರಮಗಳನ್ನು ಘೋಷಿಸಿದನು ಮತ್ತು ಅನೇಕ ಕೈದಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಿದನು. ತಂದೆ ಸಿದ್ಧಾರ್ಥನು ತನ್ನ ಮಗನಿಗೆ ಸೌಕರ್ಯ ಮತ್ತು ಐಷಾರಾಮಿ ವಾತಾವರಣದಲ್ಲಿ ಬೆಳೆಸಿದನು. ವರ್ಧಮಾನನು ಉತ್ತಮ ಜ್ಞಾನವನ್ನು ಪಡೆದನು. ತಮ್ಮ 18ನೇ ವಯಸ್ಸಿನಲ್ಲಿ ಯಶೋಧ ಎಂಬ ರಾಜಕುಮಾರಿಯನ್ನು ವಿವಾಹವಾದನು. ಆ ದಂಪತಿಗಳಿಗೆ ಪ್ರಿಯದರ್ಶಿನಿ ಎಂಬ ಹೆಣ್ಣುಮಗಳೂ ಜನಿಸಿದಳು. ಆದರೆ ವರ್ಧಮಾನನಿಗೆ ಐಷಾರಾಮಿ ಮತ್ತು ಕೌಟುಂಬಿಕ ಆನಂದವನ್ನು ದೀರ್ಘಕಾಲ ಸವಿಯಲು ಸಾಧ್ಯವಾಗಲಿಲ್ಲ. 30ನೇ ವಯಸ್ಸಿನಲ್ಲಿ ತಂದೆ ಸಿದ್ಧಾರ್ಥ ನಿಧನರಾದರು. ಲೌಕಿಕ ಜೀವನದಿಂದ ಪೋಷಿಸಲ್ಪಟ್ಟ ವರ್ಧಮಾನರು ಭೋಗಗಳನ್ನು ತ್ಯಜಿಸಿ ಪರಿವ್ರಾಜಕರಾಗಿ ಸನ್ಯಾಸಿಯಾದರು. ಸತ್ಯ ಅಹಿಂಸೆಯ ಮಾರ್ಗ ಹಿಡಿದರು. ದಿಗಂಬರನಾಗಿ ವರ್ಧಮಾನ ಕೋಪ, ಹಸಿವು ಮತ್ತು ದಾಹಗಳನ್ನು ದೀರ್ಘಕಾಲ ನಿಯಂತ್ರಿಸಿದನು. ಎಲ್ಲವನ್ನೂ ತ್ಯಜಿಸಿದ. 13 ವರ್ಷ ಅಂದರೆ ತನ್ನ 43ನೇ ವಯಸ್ಸಿನಲ್ಲಿ ವೈಶಾಖ ಮಾಸದ 10ನೇ ದಿನದಂದು ಜೃಂಬಿಕಾ ಗ್ರಾಮದ ಬಳಿ ರುಜುಪಾಲಿಕಾ ನದಿಯ ದಡದಲ್ಲಿ ಸಾಲಮರದ ಕೆಳಗೆ ಪರಮಜ್ಞಾನವನ್ನು ಪಡೆದು ಕೇವಲಿನ್ ಅಂದರೆ ಜ್ಞಾನಿಯಾದನು. ಅಂದಿನಿಂದ ವರ್ಧಮಾನ ಮಹಾವೀರ ಜೀನನಾದನು, ಅಂದರೆ ಆಸೆಗಳನ್ನು ಗೆದ್ದವನು ಎಂದರ್ಥ. ಜೈನ ಧರ್ಮದಲ್ಲಿ ಅಹಿಂಸೆಗೆ ಬಹಳ ಮುಖ್ಯವಾದ ಸ್ಥಾನವಿದೆ. ಜೈನ ಧರ್ಮದ ಸ್ಥಾಪನೆಯ ಮೊದಲು ಭಾರತದಲ್ಲಿ ಅಹಿಂಸೆಯನ್ನು ಆಚರಿಸಲಾಗುತ್ತಿತ್ತು. ಆದರೂ ಮಹಾವೀರನ ಸಮಯದಲ್ಲಿ ಅದು ತನ್ನ ಅತ್ಯುನ್ನತ ಮಹತ್ವವನ್ನು ಪಡೆಯಿತು. ಮಹಾವೀರನ ಪ್ರಕಾರ ಅಹಿಂಸೆ ಎಂದರೆ ಕ್ರಿಮಿಗಳು, ಕೀಟಗಳು, ಪ್ರಾಣಿಗಳು ಅಥವಾ ಯಾವುದೇ ಮನುಷ್ಯರನ್ನ ಮನಸ್ಸಿನಿಂದ, ಮಾತಿನಿಂದ ಅಥವಾ ಕ್ರಿಯೆಯಿಂದ ಘಾಸಿಪಡಿಸದಿರುವುದು ಅಥವಾ ಹಿಂಸೆ ಕೊಡದಿರುವುದು. ಅಪ್ರಾಮಾಣಿಕ ನಡವಳಿಕೆ ಮತ್ತು ಇತರರನ್ನ ಗದರಿಸುವುದನ್ನೂ ಸಹ ಹಿಂಸೆ ಎಂದು ಪರಿಗಣಿಸಲಾಗುತ್ತದೆ. ಮಹಾವೀರರು ಅಜ್ಞಾನದ ಪರದೆಗಳನ್ನು ಸರಿಸಿದರು ಮತ್ತು ಯಾವುದೇ ಜೀವಿಗಳಿಗೆ ಹಾನಿಯಾಗದಂತೆ ಅಹಿಂಸೆಯ ಮಹತ್ವವನ್ನು ಬೋಧಿಸಿದರು. ಮಹಾವೀರನ ಉಪದೇಶದಿಂದ ಆಕರ್ಷಿತರಾದ ಅನೇಕರು ಪ್ರಾಣಿಬಲಿ ಮತ್ತು ರಕ್ತಪಾತವನ್ನು ಇಷ್ಟಪಡಲಿಲ್ಲ. ಅಹಿಂಸೆ ಮತ್ತು ಜೈನ ಬೋಧನೆಗಳ ಪ್ರಭಾವದಿಂದಾಗಿ ಅವರು ಸಸ್ಯಾಹಾರಿಗಳಾದರು. ಮಹಾವೀರನ ಅಹಿಂಸೆಯ ಪರಿಕಲ್ಪನೆಯು ಮನುಕುಲಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ. ಜೈನ ಧರ್ಮದಲ್ಲಿ ಇದಕ್ಕೆ ಬಹುಮುಖ್ಯ ಸ್ಥಾನವಿದೆ. ಕೀಟ, ಪ್ರಾಣಿ, ಮನುಷ್ಯರಂತ ಯಾವುದೇ ಜೀವಿಯನ್ನ ಆಲೋಚನೆ, ಮಾತು ಮತ್ತು ಕಾರ್ಯದಿಂದ ಗಾಯಗೊಳಿಸಬಾರದು ಅಥವಾ ನೋಯಿಸಬಾರದು. ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಸುಳ್ಳು ಹೇಳುವುದು ಅಪ್ರಾಮಾಣಿಕತೆ ಮತ್ತು ಇತರರನ್ನ ಖಂಡಿಸುವುದನ್ನು ಜೈನ ಧರ್ಮದಲ್ಲಿ ಹಿಂಸೆ ಎಂದು ಪರಿಗಣಿಸಲಾಗುತ್ತದೆ. ಸಕಲ ಜೀವಗಳಲ್ಲಿಯೂ ಲೇಸನ್ನೇ ಬಯಸಬೇಕು ಎನ್ನುವುದು ಇವರ ಮೂಲ ತತ್ವ. ಇದುವರೆಗೂ ಡಾಕ್ಟರ್ ಯು.ಎಂ. ರವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.